ಸರ್, ನನ್ನ ಅನುಭವದ ಪ್ರಕಾರ ಡಿಸ್ಟ್ರಿಬ್ಯೂಟರ್ ಆಗಿ ಹೆಬ್ಬುಲಿ ಸಿನಿಮಾ ನಾವು ಒಂದು ಪಾರ್ಟ್ ಮಾಡಿದ್ವಿ. ರಾಬರ್ಟ್ ಸಿನಿಮಾ ಎಂಟರ್ ಕರ್ನಾಟಕ ಮಾಡಿದ್ವಿ. ಮದಗಜ ಎಂಟರ್ ಕರ್ನಾಟಕ ಈ ಸಿನಿಮಾನು ಮಾಡಿದ್ವಿ. ನಿಮ್ಗೆ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಅಲ್ಲಿರೋ ಥಿಯೇಟರ್ ಓನರ್ಗಳು GST ನಂಬರ್ ಇಲ್ಲ ಸರ್ ಅವ್ರ ಹತ್ರ. GST ನಂಬರ್ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅವ್ರು ಇನ್ನ ಯಾವ ಡೈಲಾಮಾ ಅಲ್ಲಿದ್ದಾರೆ ಅಂತಂದ್ರೆ ಕೆಲವೊಬ್ಬರ ಹತ್ರ ಇಲ್ಲಿಗಲ್ ಆಗಿ ನಡ್ಸ್ಕೊಂಡು ಹೋಗ್ತಾರೆ. ಆಮೇಲೆ ಚೆಕಿಂಗ್ ಇನ್ಸ್ಪೆಕ್ಟರ್ಗಳು ಹೋದ್ರೆ, ಈಗ ನಮ್ಮ ಹುಡುಗರು ಹೋದ್ರೆ ಅವ್ರಿಗೆ ಚಾಕು ತೋರಿಸೋದು ಅವು ಇವು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಊರ್ ಬಿಟ್ಟು ಊರ್ ಹೋಗಿದಾರ ಅಂತ ಇದ್ದಂಗೆ ಅವ್ರಿಗೇನೋ ಒಂಥರ ಎರಡು ಕೊಂಬಿರ್ತದೆ, ನಮ್ಮೂರಿದು ಅಂತ. ಸೊ ಇವತ್ತು ಸಿಸ್ಟಮ್ ಹೆಂಗಿದೆಯೋ ಅನ್ನೋ ಗೊತ್ತಿಲ್ಲ. ಬಟ್ ನಾನ್ ಬಹಳ ಕಷ್ಟಪಟ್ಟು ಮೇಲ್ ಬಂದಿದ್ದೀನಿ. ಒಂದೊಂದು ರೂಪಾಯಿಗೂ ಕಷ್ಟಪಟ್ಟಿದ್ದೀನಿ, ಕಷ್ಟ ಪಡ್ತಾನೆ ಇರ್ತೀನಿ. ನಮ್ಮ ಏನೇ ಇರಿದ್ರು, ನಮ್ಮ ಹಿರಿಕರು ಏನೇ ಸಂಪಾದನೆ ಮಾಡಿದ್ರು, ಯಾಕಂದ್ರೆ ಇದು ಸಿನಿಮಾ ಅಂತ ಬಂದಾಗ ಒಬ್ಬ ವ್ಯಕ್ತಿ ಭವಿಷ್ಯ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಲಿ, ಚಿಕ್ಕಣ್ಣ ಅವರು ಯಾರು ಏನೇ ಮಾತಾಡಿದ್ರು ಎಲ್ಲದನ್ನು ಅನುಸರಿಸ್ಕೊಂಡು, ಎಷ್ಟೋ ಸಲ ನಾನು ಚಿಕ್ಕಣ್ಣ ಮಾತಾಡ್ಬೇಕಾದ್ರೆ ನನ್ನ ಹತ್ರ ಕಣ್ಣೀರ್ ಹಾಕಿದ್ದಾರೆ. ಅಪ್ಪಾಜಿ ಬೇಕಾಗಿತ್ತ ನಮ್ಗಿದು, ನೆಮ್ಮದಿಯಾಗಿದ್ವಿ, ದಿನಕ್ಕೆ ಎಷ್ಟೋ ಸಂಪಾದನೆ ಮಾಡ್ತಾ ಇದ್ದೆ, ಇವತ್ತು ಆದಾಯನೂ ಬಿಟ್ಟು ಒಂದ್ ಸಿನಿಮಾಕ್ಕೋಸ್ಕರ ನಮ್ ಜೀವನನೂ ಮುಡ್ಪಿಟ್ಟು ಮಾತುಗಳು ಕೇಳ್ಬೇಕಾ ಅಂತ. ಆದ್ರೆ ನಾನು ಚಿಕ್ಕಣ್ಣ ಅವ್ರಿಗೆ ಧೈರ್ಯ ಹೇಳಿದ್ದೀನಿ, ಚಿಕ್ಕಣ್ಣವರು ನನ್ಗೆ ಧೈರ್ಯ ಹೇಳಿದ್ದಾರೆ. ಅಪ್ಪಾಜಿ ತಲೆ ಕೆಡಿಸ್ಕೊಂಬಿಡಿ, ಈ ಸಿನಿಮಾ ಹೋದ್ರೆ ಹೋಗಲ್ಲ, ಹಂಗೇನಾದ್ರು ಆದ್ರೆ ನಾನ್ ನಿಮ್ ಜೊತೆ ಇರ್ತೀನಿ, ಚಿಂತೆ ಮಾಡ್ಬಿಡಿ ಅಂತ. ಆ ಧೈರ್ಯ ಚಿಕ್ಕಣ್ಣವ್ರು ನನಗೆ ಕೊಟ್ಟಿರೋದಕ್ಕೆ ಇವತ್ತು ಈ ಸಿನಿಮಾ ನಾವೊಂದು ಧೈರ್ಯವಾಗಿ ಪಬ್ಲಿಸಿಟಿ ಅಂತ ಬಂದಾಗ, ನನ್ನ ಫಿಲ್ಮ್ ಕೆರಿಯರ್ ಅಲ್ಲಿ ರಾಬರ್ಟ್ಗೆ ಹಾಕಿದ್ದು ಪಬ್ಲಿಸಿಟಿ ದುಡ್ಡು ಅದಕ್ಕಿಂತ 10-12 ಲಕ್ಷ ಈ ಸಿನಿಮಾಕ್ಕೆ ಎಕ್ಸ್ಟ್ರಾ ಹಾಕಿದ್ವಿ. ರಾಬರ್ಟ್ಗೆ ಏನ್ ಹಾಕಿದ್ವಲ್ಲ ಅದಕ್ಕಿಂತ 10-12 ಲಕ್ಷ. ಚಿಕ್ಕಣ್ಣವ್ರು ನಮ್ಗೆ ಹೇಳಿದ್ರು, ಏನಕ್ಕೆ ಇಷ್ಟೆಲ್ಲ ಆಗ್ತಾ ಇದ್ರ, ಅವಶ್ಯಕತೆ ಇದೆಯಾ ಅಂತ. ನಮ್ ಡೈರೆಕ್ಟರ್ ಮಹೇಶ್ ಅವರು ಬೆನ್ನೆಲುಬಾಗಿ ನಮಗ್ ನಿಂತ್ರು. ಯಾಕಿದನ್ನ ಹೇಳ್ತಾ ಇದೀನಿ ಅಂದ್ರೆ, ಯಾವುದೇ ಒಂದು ಸಿನಿಮಾ ಮಾಡ್ಬೇಕಾದ್ರೂ ಮಾರ್ಕೆಟಿಂಗ್ ಅನ್ನೋದು ಕೀ ಪೋಸ್ಟ್ ಆಗಿರ್ತದೆ. ಮಾರ್ಕೆಟಿಂಗ್ ಮಾಡಿದಾಗ ಮಾತ್ರ ಆ ಸಿನಿಮಾ ರಿಲೀಸ್ಗೂ ಮುಂಚೆ ನಾನು ಯೋಚನೆ ಮಾಡೋದೇನಂದ್ರೆ, ಟೈಟ್ಲ್ ಫಸ್ಟ್ ಆಟೋ ಮೇಲನೋ ಅಥವಾ ಜನಗಳ ಬಾಯಲ್ಲಿ ಇರಬೇಕು, ಅದಾದ್ಮೇಲೆ ಸಾಂಗ್ಸ್ ಹಿಟ್ ಆಗ್ಬೇಕು, ಅದಾದ್ಮೇಲೆ ಟ್ರೈಲರ್, ಟೀಸರ್, ಅದಾದ್ಮೇಲೆ ರಿಲೀಸ್ ಡೇಟ್. ನೀವು ನಮ್ಮ ಪೋಸ್ಟ್ ಅಲ್ಲಿ ನೋಡಿ, ಚಿಕ್ಕಣ್ಣವ್ರ ಮುಖಕ್ಕಿಂತ ರಿಲೀಸ್ ಡೇಟ್ ದೊಡ್ಡದಾಗ ಕಾಣ್ತದೆ. ನಮ್ದು ಅಜೆಂಡಾ ಏನ್ ಸರ್, ಚಿಕ್ಕಣ್ಣವರೇ ಇರೋ, ಬಟ್ ರಿಲೀಸ್ ಡೇಟ್ ಫಿಕ್ಸ್ ಆದ್ರೆ. ನಮ್ಮಲ್ಲಿ ಏನಂದ್ರೆ, ನಾನು ಈಗಾಗ್ಲೇ ಹೇಳದ್ನಲ್ಲ, ಯಾರೋ ಒಬ್ರು ಆಲೂಗಡ್ಡೆ ಬೆಳಿತಾರೆ, ಚೆನ್ನಾಗಿ ದುಡ್ಡಾಗುತ್ತೆ, ಎಲ್ಲಾರು ಆಲೂಗಡ್ಡೆ ಹಾಕು. ಯಾರೋ ಈರುಳ್ಳಿ ಬೆಳಿತಾರೆ, ಇವಾಗ ಬೆಳ್ಳುಳ್ಳಿ ಕಬಾಬ್, ಬೆಳ್ಳುಳ್ಳಿ ಅದು ಇದೊಂದು ಟ್ರೆಂಡಿಂಗ್ ಅಲ್ಲಿ ಇದೆ, ಎಲ್ಲಾರು ಬೆಳ್ಳುಳ್ಳಿ ಕಬಾಬ್ ಅಂತ ಹಾಕೊಳ್ಳೋದು. ನಾನ್ ಹೇಳೋದೇನಂದ್ರೆ, ಸ್ವಲ್ಪ ಇಲ್ಲಿ ಕಾಮನ್ ಸೆನ್ಸ್ ಹಿಡ್ಕೊಳ್ಳಿ. ಯಾರು ಉದ್ಧಾರ ಆಗ್ತಾರೆ ಗೊತ್ತಾ? ಯಾವ ಪ್ರೊಡ್ಯೂಸರು ಉದ್ಧಾರ ಆಗಲ್ಲ, ಡಿಸ್ಟ್ರಿಬ್ಯೂಟರ್ ಉದ್ಧಾರ ಆಗ್ತಾರೆ, ಎಕ್ಸಿಬಿಟರ್ ಉದ್ಧಾರ ಆಗ್ತಾರೆ. ಯೋಫೋ ಕ್ಯೂಬ್ ಮತ್ತೊಂದು ಇನ್ನೊಂದು ಅಂತ ಯಾರು ಸ್ಯಾಟಲೈಟ್ ಅವ್ರ ಕಂಟೆಂಟ್ ಇದ್ ಮಾಡ್ತಾರಲ್ಲ, ಅವ್ರು ದುಡ್ಡು ಮಾಡ್ಕೋತಾರೆ. ಆದ್ರೆ ಪ್ರೊಡ್ಯೂಸರ್ಗಳು, ಒಬ್ಬ ಹೀರೋ ಹೀರೋಯಿನ್ ಭವಿಷ್ಯ ಅಥವಾ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ ಭವಿಷ್ಯ, 8 ಸಿನಿಮಾ ರಿಲೀಸ್ ಆದ್ರೆ ಜನ ಹೆಂಗ್ ನೋಡ್ತಾರೆ? ಯಾರಿಗ ಅಷ್ಟು ಪುರ್ಸೋತಿದೆ ಸರ್? ಸೆನ್ಸರ್ ಆಫೀಸರ್ಗೆ ನಮ್ದು ಅವಾಗ ಇಶ್ಯೂ ಆದಾಗ, ಸರ್ ಸಿನಿಮಾ ನೋಡಿದ್ರೆ, ಹೋಗಪ್ಪ ಬೆಳಗ್ಗೆಯಿಂದ 2 ಸಿನಿಮಾ ನೋಡಿದೀನಿ, ನಿಮ್ ಸಿನಿಮಾ ನೋಡೋ ಅಂತ ಕರ್ಮ ನಮ್ಗೇನ್ರಿ ಅಂದ್ರು. ಅಂದ್ರೆ ಸೆನ್ಸರ್ ಆಫೀಸರ್ ಅವ್ರ ಡ್ಯೂಟಿ 3 ಸಿನಿಮಾ ಒಂದ್ ದಿವ್ಸಕ್ಕೆ ನೋಡಕ್ಕೆ ಅವರೇ ತಲೆ ಕೆಡಿಸ್ಕೋಬೇಕಾದ್ರೆ, ಆಡಿಯನ್ಸ್ ಯಾಕೆ ಒಂದ್ ದಿವ್ಸಕ್ಕೆ 8 ಸಿನಿಮಾ ನೋಡ್ಬೇಕು? ಸ್ವಲ್ಪ ಮಾತಾಡ್ಕೊಂಡು ಒಬ್ರಿಗೊಬ್ರು ಒಂದ್ 2 ದಿವಸ ಅಥವಾ ಒಂದ್ ವಾರ ಬಿಟ್ಟು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಸರ್.